ಈ ಉಪ್ಪಿನಕಾಯಿಯ ವಿಶೇಷತೆ ಅದರ ಮಸಾಲೆಯಲ್ಲಿಯೇ ಅಡಗಿದೆ. ಮಸಾಲೆಗಳನ್ನು ಹುರಿದು ಮಾಡುವುದರಿಂದ ಈ ಉಪ್ಪಿನಕಾಯಿಯ ಪರಿಮಳ ತುಂಬಾ ಚೆನ್ನಾಗಿರುತ್ತದೆ. ಇದಕ್ಕೀಗ ನಾನು ಮಾವಿನ ತುಂಡುಗಳನ್ನು ಹಾಕಿಕೊಳ್ತೇನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಾವಿನಕಾಯಿ ಸೀಸನಲ್ಲಿ ಘಮ್ ಎನ್ನುವ ಹುರಿದ ಉಪ್ಪಿನಕಾಯಿ ಮಾಡದಿದ್ದರೆ ಹೇಗೆ ಅಲ್ವಾ? ತುಂಬಾ ಪರಿಮಳಯುಕ್ತವಾಗಿರುವಂಥ ಹುರಿದ ಉಪ್ಪಿನಕಾಯಿಯನ್ನು ಇವತ್ತು ಮಾಡ್ತಾ ಇದ್ದೇನೆ. 2 ತೋತಾಪುರಿ ಮಾವಿನಕಾಯಿ ಉಂಟು. ನಾನು ಅದನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಬಟ್ಟೆಯಲ್ಲಿ ಒರೆಸಿಕೊಳ್ತಾ ಇದ್ದೇನೆ. ಮಾವಿನಕಾಯಿಯಲ್ಲಿ ನೀರಿನ ಅಂಶ ಇರಬಾರ್ದು. ನಾವು ನೀರಿನ ಅಂಶ ಹಾಕಿದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಉಳಿಯುವುದಿಲ್ಲ, ಅದು ಹಾಳಾಗ್ತದೆ. ಹಾಗಾಗಿ ನಾವು ಚೆನ್ನಾಗಿ ಒರೆಸಿ ನಂತರವೇ ಮಾವಿನಕಾಯಿಯನ್ನು ಕಟ್ ಮಾಡಿಕೊಳ್ಳಬೇಕು. ನಾನು ಈ ರೀತಿಯಾಗಿ ಮಾವಿನಕಾಯಿಯನ್ನು ತುಂಡು ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ತಾ ಇದ್ದೇನೆ. ನಾವು ಬೇರೆ ಬೇರೆ ವಿಧಾನದಲ್ಲಿ ಉಪ್ಪಿನಕಾಯಿಯನ್ನು ಮಾಡಿಕೊಳ್ಳಬಹುದು. ಅದರಲ್ಲಂತೂ ಈ ಹುರಿದ ಉಪ್ಪಿನಕಾಯಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ. ಮಸಾಲೆಗಳನ್ನು ಹುರಿದು ಮಾಡುವುದರಿಂದ ಘಮ್ಮಂತ ಪರಿಮಳ ಕೂಡ ಬರ್ತದೆ. ಈ ಹುರಿದ ಉಪ್ಪಿನಕಾಯಿಯನ್ನು ನಾವು ಅವಾಗವಾಗ ನಮ್ಮ ದಿನನಿತ್ಯದ ಬಳಕೆಗೆ ಉಪಯೋಗಿಸಿಕೊಳ್ಳಲು ಮಾಡಿಕೊಳ್ಳಬಹುದು. ತುಂಬ ವರ್ಷಗಳವರೆಗೆ ಶೇಖರಣೆ ಮಾಡಲು ಇದು ಅಷ್ಟು ಯೋಗ್ಯವಲ್ಲ. ಆದರೆ ನಾವು ಫ್ರಿಜ್ಜಲ್ಲಿ ಇಟ್ಟುಕೊಂಡು ಕೂಡ ಉಪಯೋಗಿಸಿಕೊಳ್ಳಬಹುದು, ಏನು ಹಾಳಾಗುವುದಿಲ್ಲ. ಹುರಿದ ಉಪ್ಪಿನಕಾಯಿ ಮಾಡಲು ನಾವು ಯಾವುದೇ ತರಹದ ಮಾವಿನಕಾಯಿಯನ್ನು ಉಪಯೋಗಿಸಿಕೊಳ್ಳಬಹುದು. ತೋತಾಪುರಿ, ನೆಕ್ಕರೆ ಮಾವಿನಕಾಯಿ ಅಥವಾ ಕಸಿ ಮಾವಿನಕಾಯಿ ಆದರೂ ಆಗ್ತದೆ, ಏನೂ ಆಗುವುದಿಲ್ಲ, ಉಪಯೋಗಿಸಿಕೊಳ್ಳಬಹುದು. ಈ ಉಪ್ಪಿನಕಾಯಿಯ ವಿಶೇಷತೆ ಅದರ ಮಸಾಲೆಯಲ್ಲಿಯೇ ಅಡಗಿದೆ. ಮಾವಿನಕಾಯಿಯನ್ನು ಉಪ್ಪು ಮತ್ತು ಮೆಣಸಿನಲ್ಲಿ ಹಾಕಿ ಈ ರೀತಿಯಾಗಿ ತಿನ್ನದಿದ್ದರೆ ಹೇಗೆ ಅಲ್ವಾ? ನಾನು 1-2 ತುಂಡುಗಳನ್ನು ಈ ರೀತಿಯಾಗಿ ಉಪ್ಪು ಮತ್ತು ಮೆಣಸಿನಲ್ಲಿ ಅದ್ದಿ ತಿಂದೆ. ಮತ್ತು ಹಾಗೆ ಜಾಸ್ತಿ ತಿಂದರೆ ಉಪ್ಪಿನಕಾಯಿಗೆ ಮಾವಿನಕಾಯಿ ಉಳಿಲಿಕ್ಕಿಲ್ಲ ಅಂತ ತಿನ್ನಲಿಕ್ಕೆ ಹೋಗಲಿಲ್ಲ. ಆದರೂ ಇನ್ನಷ್ಟು ತಿನ್ನುವ ಅಂತ ಆಸೆ ಅಂತೂ ಆಗ್ತಾ ಇತ್ತು. ಮಾವಿನಕಾಯಿ ತುಂಡುಗಳನ್ನು ನಾವೀಗ ಉಪ್ಪಿನಲ್ಲಿ ಹಾಕಿಡಬೇಕು. ಒಂದು ಬಾಕ್ಸ್ನಲ್ಲಿ ಹಾಕಿ ಮೇಲಿಂದ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾವು 1 ದಿವಸ ಅಥವಾ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಮಾವಿನಕಾಯಿ ಉಪ್ಪಿನಲ್ಲಿ ಚೆನ್ನಾಗಿ ನೆನೆಯಬೇಕು. ಉಪ್ಪೆಲ್ಲ ಮಾವಿನಕಾಯಿಗೆ ಚೆನ್ನಾಗಿ ಹಿಡಿದುಕೊಳ್ಳಬೇಕು. ನಂತರ ನಾವು ಮಸಾಲೆಯನ್ನು ಮಿಕ್ಸ್ ಮಾಡಿಕೊಳ್ಳಬಹುದು. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ರಾಕ್ ಸಾಲ್ಟ್ ಅಥವಾ ಕಲ್ಲುಪ್ಪನ್ನು ಹಾಕಿದೆ. ಮತ್ತು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸ್ನ ಮುಚ್ಚಳವನ್ನು ಮುಚ್ಚಿ ಇಟ್ಟಿದ್ದೇನೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಅದು ಸಂಜೆ ಹೊತ್ತಾಗುವಾಗಲೇ ಚೆನ್ನಾಗಿ ಬಾಡಿರ್ತದೆ, ಉಪ್ಪೆಲ್ಲ ಹಿಡಿದಿರುತ್ತದೆ. ನಿನ್ನೆ ಉಪ್ಪಿನಲ್ಲಿ ಹಾಕಿದ್ದು ಇವತ್ತು ಈ ರೀತಿಯಾಗಿ ಆಗಿದೆ. ಇನ್ನೊಂದು ದಿನ ಇದು ಸ್ವಲ್ಪ ಬಾಡಲಿ, ನಂತರ ಉಪ್ಪಿನಕಾಯಿಯನ್ನು ಹಾಕ್ತೇನೆ. ಇದಕ್ಕೆ ಈಗಲೇ ಮಸಾಲೆಗಳನ್ನು ಮಿಕ್ಸ್ ಕೂಡ ಮಾಡಿಕೊಳ್ಳಬಹುದು. ನಾನು ಇನ್ನೊಂದು ದಿನ ಹಾಗೆ ಉಪ್ಪಿನಲ್ಲಿ ನೆನೆಯಲು ಬಿಡ್ತಾ ಇದ್ದೇನೆ. ಉಪ್ಪಿನಕಾಯಿಗೆ ಬೇಕಾದ ಮಸಾಲೆಗಳನ್ನು ಮೊದಲು ಹುರಿದುಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹುರಿದುಕೊಳ್ತಾ ಇದ್ದೇನೆ. ಸಾಸಿವೆ ಚಟ್ಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ನಾವಿದನ್ನು ಹುರಿದುಕೊಳ್ಳೋಣ. ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ತೆಗೆದುಕೊಳ್ಳೋಣ. ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ. ಇದೇ ಪಾತ್ರೆಗೆ ಒಂದು 5-6 ಮೆಣಸು, ಒಂದು 10 ಮೆಣಸು ಹಾಕ್ತಾ ಇದ್ದೇನೆ. ನಾವು ಈ ರೀತಿಯಾಗಿ ಒಣಮೆಣಸನ್ನು ಕೂಡ ಹುರಿಯುವುದರಿಂದ ಪರಿಮಳ ಜಾಸ್ತಿ. ಮೆಣಸಿನ ಹುಡಿಯನ್ನು ಕೂಡ ಹಾಕಿಕೊಳ್ಬೋದು, ಆದರೆ ಮೆಣಸನ್ನು ಹುರಿದು ಹಾಕಿದರೆ ಅದು ಪರಿಮಳವೇ ಬೇರೆ, ತುಂಬ ಚೆನ್ನಾಗಿರುತ್ತದೆ. ಹಾಗಾಗಿ ನಾನೊಂದು 10 ಮೆಣಸನ್ನು ಹುರಿದು ಹಾಕ್ತೇನೆ.
ಇದು ನಾನು ನನ್ನ ಅಮ್ಮನಿಂದ ಕಲಿತಂತಹ ರೆಸಿಪಿ. ನನ್ನಮ್ಮ ಪ್ರತಿ ವರ್ಷ ಈ ರೀತಿಯಾಗಿ ಹುರಿದುಪ್ಪಿನಕಾಯಿಯನ್ನು ಮಾಡುತ್ತಾರೆ. ಈ ಬಾರಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಒಮ್ಮೆ ಟ್ರೈ ಮಾಡಿದೆ. ಇನ್ನೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಕೂಡ ಹುರಿದುಕೊಳ್ಳೋಣ. ಜೊತೆಗೆ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಹುರಿದಾಯಿತು. ಇದೆಲ್ಲವನ್ನು ನಾವು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಉಪ್ಪು ನೀರನ್ನು ಮಾಡಿಕೊಳ್ತಾ ಇದ್ದೇನೆ. 1 ಕಪ್ ನೀರಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಕುದಿದು ತಣಿದ ನಂತರ ನಾವಿದನ್ನು ಉಪ್ಪಿನಕಾಯಿ ಮಿಶ್ರಣವನ್ನು ರುಬ್ಬುವಾಗ ಉಪಯೋಗಿಸಿಕೊಳ್ಳಬೇಕು. ಉಪ್ಪಿನಕಾಯಿ ಕನ್ಸಿಸ್ಟೆನ್ಸಿಗೆ ಕೂಡ ನಾವು ಈ ಉಪ್ಪು ನೀರನ್ನೇ ಬಳಸಬೇಕು. ಉಪ್ಪೆಲ್ಲ ಚೆನ್ನಾಗಿ ಕರಗಿ ಇದು ಚೆನ್ನಾಗಿ ಕುದಿಯಲಿ. ನಂತರ ಇದನ್ನು ತಣಿಯಲು ಬಿಡೋಣ. ಮಾವಿನಕಾಯಿ ಚೆನ್ನಾಗಿ ಚಿರಿಟಿದೆ. ನಾವೀಗ ಮಸಾಲೆಯನ್ನು ರುಬ್ಬಿ ಉಪ್ಪಿನಕಾಯಿಯನ್ನು ಮಾಡಿಕೊಳ್ಳುವ. ಉಪ್ಪು ನೀರು ಕೂಡ ಚೆನ್ನಾಗಿ ತಣಿದಿದೆ. ಇದಕ್ಕೆ ನಾವು ನೀರನ್ನು ಉಪಯೋಗಿಸಲಿಕ್ಕಿಲ್ಲ. ಪಾತ್ರ ಕೂಡ ಇದು ತುಂಬ ಡ್ರೈ ಆಗಿರಬೇಕು, ಒಣಗಿಸಿ ನಾವು ಉಪಯೋಗಿಸಿಕೊಳ್ಬೇಕು. ನೀರು ಮುಟ್ಟಿದರೆ ಉಪ್ಪಿನಕಾಯಿ ಹಾಳಾಗ್ತದೆ. ನಾನೀಗ ಮಸಾಲೆಯನ್ನು ರುಬ್ಬಿಕೊಳ್ತೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ನಾವು ಮಸಾಲೆ ರುಬ್ಬುವಾಗಲೂ ಅಷ್ಟೇ ಉಪ್ಪು ನೀರನ್ನೇ ಬಳಸಿ ರುಬ್ಬಬೇಕು. ಒಮ್ಮೆ ತರಿಯಾಗಿ ರುಬ್ಬಿಕೊಳ್ಳುತ್ತೇನೆ. ಇದಕ್ಕೀಗ ಉಪ್ಪು ನೀರನ್ನು ಹಾಕಿ ನಾವು ನುಣ್ಣಗೆ ರುಬ್ಬಿಕೊಳ್ಳೋಣ. ನಾವು ಮಸಾಲೆ ರುಬ್ಬುವಾಗಲೂ ಅಷ್ಟೇ ನೀರು ಹಾಕಬಾರ್ದು. ಕುದಿಸಿ ತಣಿಸಿದಂತಹ ಉಪ್ಪು ನೀರನ್ನೇ ಬಳಸಿಕೊಳ್ಳಬೇಕು. ನಾನಿದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಮೆಣಸಿನ ಹುಡಿ ಕೂಡ ಬೇಕಿದ್ರೆ ಸೇರಿಸಿಕೊಳ್ಳಬಹುದು. ಸ್ವಲ್ಪ ಉಪ್ಪು ನೀರು ಸೇರಿಸಿ ಇನ್ನೊಮ್ಮೆ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. ಇದೀಗ ನುಣ್ಣಗೆ ರುಬ್ಬಿ ಆಯಿತು. ನುಣ್ಣಗಾಗಿದೆ. ಇದನ್ನೀಗ ಒಂದು ಒಣಗಿದ ಪಾತ್ರೆಗೆ ಹಾಕಬೇಕು. ಆಹಾ, ಗಮ್ಮಂತ ಪರಿಮಳ ಬರ್ತಾ ಉಂಟು. ಒಂದೇ ತರಹದ ಉಪ್ಪಿನಕಾಯಿ ತಿಂದು ಬೋರ್ ಆಗಿದ್ರೆ ಈ ರೀತಿಯಾಗಿ ಹುರಿದ ಉಪ್ಪಿನಕಾಯಿಯನ್ನೊಮ್ಮೆ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತದೆ. ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ನೀವು ಅವರಿಗೆ ಈ ಹುರಿದ ಉಪ್ಪಿನಕಾಯಿಯನ್ನು ಬಳಸಿದರೆ ಅವರು ನಿಮ್ಮನ್ನು ಹೊಗಳುವುದಂತೂ ಗ್ಯಾರಂಟಿನೇ. ಒಂದು ತುತ್ತು ಅನ್ನ ಜಾಸ್ತಿನೇ ತಿನ್ನುತ್ತಾರೆ. ಇದಕ್ಕೀಗ ನಾನು ಮಾವಿನ ತುಂಡುಗಳನ್ನು ಹಾಕಿಕೊಳ್ತೇನೆ. ಇದರಲ್ಲಿ ಕೂಡ ಉಪ್ಪು ನೀರು ಬಿಟ್ಟಿದೆ ನೋಡಿ. ನೋಡಿಕೊಂಡು ಹಾಕಿಕೊಳ್ಳಿ. ಉಪ್ಪಿನಕಾಯಿಯ ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಹೋಳುಗಳನ್ನೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಮೆಣಸಿನ ಖಾರಕ್ಕೆ ಕೆಲವೊಮ್ಮೆ ಕೈ ಉರಿಯುವ ಸಾಧ್ಯತೆ ಇರುತ್ತದೆ. ಹಾಗಿದ್ದಲ್ಲಿ ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಚ್ಚಿಕೊಳ್ಳಬಹುದು ಅಥವಾ ಸ್ಪೂನ್ನಲ್ಲಿ ಮಿಕ್ಸ್ ಮಾಡಿಕೊಳ್ಳಬಹುದು.
ಕನ್ಸಿಸ್ಟೆನ್ಸಿ ಹದವಾಗಿದೆ. ಗಟ್ಟಿ ಇದ್ದರೆ ನಿಮಗೆ ಬೇಕಿದ್ರೆ ಉಪ್ಪು ನೀರನ್ನು ಸೇರಿಸಿಕೊಳ್ಳಬಹುದು. ಇದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನೊಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಟುಕೊಳ್ಳೋಣ. ಮಸಾಲೆಗಳನ್ನು ಹುರಿಯುವಾಗ ಜೊತೆಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕಿಕೊಳ್ಳಬಹುದು. ರುಚಿ ಇನ್ನೂ ಚೆನ್ನಾಗಿರುತ್ತದೆ. ಅಂತ ಪರಿಮಳ ಬರ್ತಾ ಉಂಟು. ಹುರಿದ ಉಪ್ಪಿನಕಾಯಿ, ಮಸಾಲೆಗಳನ್ನೆಲ್ಲ ನಾವು ಹುರಿದಿರುವುದರಿಂದ ಪರಿಮಳವೇ ಬೇರೆ. ತುಂಬಾ ರುಚಿ ಇದು. ಇದನ್ನೀಗ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳೋಣ. ಒಣಗಿರುವ ಬಾಕ್ಸಲ್ಲಿ ಹಾಕಿ ಇಡಬೇಕು. ನಾನು ಇದಕ್ಕೆ ಮೇಲಿನಿಂದ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಇಡ್ತಾ ಇದ್ದೇನೆ. ಉಪ್ಪು ಎಲ್ಲಿಯಾದರೂ ಕಡಿಮೆ ಆದರೂ ಆಗ್ತದೆ ಮತ್ತು ನಾವು ಶೇಖರಿಸಿಡುವುದರಿಂದ ಇದು ಸಹಾಯ ಆಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.